ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಪ್ರಥಮ ಭಾಷೆ ಕನ್ನಡದ 40 ಅಂಕಗಳ ಪ್ರಶ್ನೆ ಪತ್ರಿಕೆ 60% ಸಿಲೆಬಸ್ ಮೇಲೆ ಏನು ಮಾಡಿದ್ದೀವಿ, ಪ್ರಿಪೇರ್ ಮಾಡಿದ್ದೀವಿ. ಸೊ ನಮ್ಮ ಬಳಿ 1ರಿಂದ 8ನೇ ತರಗತಿಯ ಕನ್ನಡ ಮೀಡಿಯಂನ SA2 ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಾನವರು ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವು ಪರ್ಚೇಸನ್ನು ಮಾಡ್ಬೋದು. ಸೊ ಎಲ್ಲ ಸಬ್ಜೆಕ್ಟಲ್ಲಿ ಸಿಗುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಕೊಡ್ತೀವಿ, ಶಾಲೆ ಹೆಸರನ್ನು ಆ್ಯಡ್ ಮಾಡಿ ಬ್ಲೂ ಪ್ರಿಂಟ್ ಕೊಡ್ತೀವಿ. ಓಕೆ, ಕೀ ಆನ್ಸರ್ ಕೂಡ ಏನು ಮಾಡ್ತಾರೆ, ಪ್ರೊವೈಡನ್ನು ಮಾಡ್ತಾರೆ. ಓಕೆ, ಆಲ್ ಸಬ್ಜೆಕ್ಟಲ್ಲಿದ್ದಾವೆ 1ರಿಂದ 8 ಕನ್ನಡ ಮೀಡಿಯಮ್ಗಾಗಿ. ಸೊ ಇದು 7th ಕನ್ನಡ ಇದೆ. ಸೊ ಉದ್ದೇಶವಾರು ಅಂಕ ಹಂಚಿಕೆ: ಅರಿವಿಗೆ 14, ಗ್ರಹಿಕೆಗೆ 16, ಅಭಿವ್ಯಕ್ತಿಗೆ 8, ಪ್ರಶಂಸೆಗೆ 2, ಒಟ್ಟು 40 ಅಂಕ. ಪ್ರಶ್ನವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 12 ಅಂಕ, ಕಿರು ಉತ್ತರ 20 ಅಂಕ, ದೀರ್ಘ ಉತ್ತರ 8 ಅಂಕ, ಒಟ್ಟು 40 ಅಂಕ. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ 12 ಅಂಕ, ಸಾಧಾರಣ 20 ಅಂಕ, ಕಠಿಣ 8 ಅಂಕ, ಒಟ್ಟು 40 ಅಂಕ. ಇಲ್ಲಿ 60% ಸಿಲೆಬಸ್ಸನ್ನು ತೊಗೊಂಡಿವಿ. ಇಟ್ ಮೀನ್ಸ್ ನಾವೇನು ಮಾಡಿದ್ದೀವಿ ಅಂದರೆ ಫಸ್ಟ್ ಸೆಮ್ಗೆ ಕೇವಲ 40% ಸಿಲೆಬಸ್ ಮುಗಿಸಿದ್ದೀವಿ. ಅಂದರೆ 3 ಗದ್ಯ 3 ಪದ್ಯದ ಮೇಲೆ ಮಾತ್ರ ಇತ್ತು. ಸೊ ಇವಾಗ ಫಸ್ಟ್ ಸೆಮ್ಮಲ್ಲಿರ್ತಕ್ಕಂಥ 4ನೇ ಗದ್ಯ 4ನೇ ಪದ್ಯ, ಸೆಕೆಂಡ್ ಸೆಮ್ನ ಕಂಪ್ಲೀಟ್ ಸಿಲೆಬಸ್ಸನ್ನು ತೆಗೆದುಕೊಂಡು ಅಂಕ ಹಂಚಿಕೆಗಳನ್ನು ಮಾಡಿದ್ದೀವಿ. ಸೊ ಇದನ್ನು ಬೇಕಾದಂಥ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಮೈಲಾರ ಮಹಾದೇವ 1 ಪ್ರಶ್ನೆ 1 ಅಂಕ, ವಚನಗಳ ಭಾವಸಂಗಮ 2 ಅಂಕ, ಪರಿಸರ ಸಮತೋಲನ 6 ಅಂಕ, ಚಗಳಿ ಇರುವೆ 3 ಅಂಕ, ಬಿಲ್ಲ ಹಬ್ಬ 6 ಅಂಕ, ಸಂಕ್ರಾಂತಿ ಎಂದು ಸುಖ ದುಃಖ 3 ಅಂಕ, ಅಚ್ಚೇವು ಕನ್ನಡದ ದೀಪ 3 ಅಂಕ, ಬಿಡುಗಡೆಯ ಹಾಡು 3 ಅಂಕ, ತಿರುಕನ ಕನಸು 3 ಅಂಕ, ಅಭಿಮನ್ಯು ಪರಾಕ್ರಮ 6 ಅಂಕ, ಸಾವಿತ್ರಿಬಾಯಿ ಫುಲೆ 2 ಅಂಕ, ರಮ್ಯ ಸೃಷ್ಟಿ 1 ಅಂಕ, ನನ್ನ ಬಾಲ್ಯ 1 ಅಂಕ, ಒಟ್ಟು 40 ಅಂಕ. ಇವೇನಿತ್ತಂದರೆ ಪೂರಕ ಪಾಠಗಳಿದಾವಲ್ಲ, ಪಠ್ಯ ಪೂರಕ ಪಾಠದ್ದು ಕೂಡ ನಾವೇನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆಗೆ ಅಲ್ಲಿನ ಒಂದು ಅಭ್ಯಾಸವನ್ನು ಬಳಕೆಯನ್ನು ಮಾಡಿದ್ದೀವಿ. ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026, ಪ್ರಥಮ ಭಾಷೆ ಕನ್ನಡ, ಅಂಕ 40, ಅವಧಿ ಬಂದುಬಿಟ್ಟು 90 ನಿಮಿಷ. ಸೊ ಈಗ ಫಸ್ಟ್ ಏನಿತ್ತಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ವಸುದೇವನ ಮೊದಲ ಹೆಂಡತಿ ಡ್ಯಾಶ್ ಆಗಿದ್ದಾಳೆ ಅಂತ ಕೇಳಿದರೆ ಅ ಪುತನಿ, ಆ ರೋಹಿಣಿ, ಈ ದೇವಕಿ, ಈ ಯಶೋದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಆ ರೋಹಿಣಿ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಅಪ್ಪ ಅಂದರೆ ಆಕಾಶ ಕೃತಿಯ ರಚನಾಕಾರರು: ಅ AR ಮಣಿಕಾಂತ, ಬಿ ಕೃಷ್ಣಾನಂದ ಕಾಮತ್, ಇ ಪೂರ್ಣಚಂದ್ರ ತೇಜಸ್ವಿ, ಇ HS ವೆಂಕಟೇಶಮೂರ್ತಿ. ಸೊ ದ ಅಪ್ಪ ಅಂದರೆ ಆಕಾಶ ಕೃತಿ ಬರೆದರು AR ಮಣಿಕಾಂತ ಈಸ್ ದ ರೈಟ್ ಆನ್ಸರ್. ಇನ್ನು ಹಚ್ಚವು ಕನ್ನಡದ ದೀಪ ಪದ್ಯವನ್ನು ಈ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ನಕ್ಷತ್ರಗಾನ ಅನ್ನೋದು ಗೊತ್ತಿರಲಿ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಆವರಣದಲ್ಲಿ ಸೂಚಿಸಿದಂತೆ ಉತ್ತರಗಳನ್ನು ಕೊಡಬೇಕು. ನೆಲ, ರಾತ್ರಿ, ಬ್ಯಾಂಕ್, ಹಗಲು ಅಂತ ಇದೆ. ಗುಂಪಿಗೆ ಸೇರಿದ ಪದ ಆರಿಸಿ ಬರಬೇಕಿತ್ತು. ಬ್ಯಾಂಕ್. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಅಂತಿತ್ತು. ಗಾದೆ ಮತ್ತು ಪೂರ್ಣಗೊಳಿಸಿ. ಬಂಧುವಿಲ್ಲ. ಕೊಟ್ಟೆ ಪದದ ಅರ್ಥ ಬರೀರಿ ಅಂತ ಕೇಳಿದ್ರು. ಗೂಡು ಅಥವಾ ಇರುವೆ ಗೂಡು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಕೂಡ 3 ಅಳವಡಿಸಿದ್ದೀವಿ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 7, ಕೃಷ್ಣನು ಡ್ಯಾಶ್ ರಕ್ತ ಹೀರಿದನು ಅಂತ ಕೇಳಿದ್ದಾರೆ. ಸೊ ಕೃಷ್ಣನು ಪುತನಿಯ ರಕ್ತ ಹೀರಿದನು. ಇನ್ನು ಸ್ವಾತಂತ್ರ್ಯ ಇಲ್ಲದ ಬದುಕು ಡ್ಯಾಶ್ಗೆ ಸಮಾನವಾದದ್ದು ಅಂತ ಕೇಳಿದರು. ನರಕ. ಇನ್ನು ಮುಪ್ಪಿನ ಷಡಕ್ಷರಿ ಅವರ ಊರು ಡ್ಯಾಶ್ ಅಂತ ಇದೆ. ಕೊಳ್ಳೇಗಾಲ ಇಸ್ ದಿ ರೈಟ್ ಆನ್ಸರ್. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಒಂದು ಅತಿ ಕಿರು ಉತ್ತರದ ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ ಎಷ್ಟಿದಾವೆ ಅಂತಂದರೆ 3 ಪ್ರಶ್ನೆ 3 ಅಂಕ. ಪ್ರಶ್ನೆ 10, ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಅಂತ ಕೇಳಿದರು. ವಿಪುಲವಾದ ನೀರು, ಆರ್ದ್ರತೆ ಇರುವಲ್ಲಿ ಕಾಡು ಬೆಳೀತದೆ. 11, ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭಗಳನ್ನು ವರ್ಣಿಸಲಾಗಿದೆ ಅಂತ ಕೇಳಿದರು. ರಮ್ಯ ಸೃಷ್ಟಿ ಕವಿತೆಯಲ್ಲಿ ಸುಪ್ರಭಾತದ ಸೂರ್ಯೋದಯ ಸಂದರ್ಭಗಳನ್ನು ವರ್ಣಿಸಲಾಗಿದೆ. 12, ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು? ಸೊ ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಗರುಡ ಸದಾಶಿವರಾಯರು ಇಸ್ ದ ರೈಟ್ ಆನ್ಸರ್. ಇನ್ನು 2-3 ವಾಕ್ಯದ ಉತ್ತರಗಳನ್ನು ಬರ್ತಕ್ಕಂಥ 7 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 14 ಅಂಕ. ವಚನಗಳು ಜನಸಾಮಾನ್ಯರ ನಡತೆ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅಂತ ಕೇಳಿದರು. ಎಸ್, ವಚನಕಾರರು ಪ್ರಪಂಚದ ಏಳು ಬೀಳುಗಳ ನಡುವೆ ನಡೆಯುವ ಆಗುಹೋಗುಗಳ ಬಗ್ಗೆ ಹಾಗೂ ಮನುಷ್ಯನ ನಡತೆಗಳ ಕುರಿತಂತೆ ತಮ್ಮ ವಚನಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿಸಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಜನಸಾಮಾನ್ಯರಿಗೆ ತಮ್ಮ ನಡವಳಿಕೆಗಳ ಬದಲಾವಣೆಗೆ ವಚನಕಾರರ ಮಾತುಗಳು ಬಹಳ ಮುಖ್ಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಸತ್ಯಶೋಧಕ ಸಮಾಜದ ಮೂಲತತ್ವವೇನು ಅಂತ ಕೇಳಿದರು.
ಸತ್ಯಶೋಧಕ ಸಮಾಜದ ಮೂಲತತ್ವ ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆ ಇಲ್ಲ. ಇನ್ನು ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿರಿ ಅಂತ ಕೇಳಿದರು. ಎಸ್, ಇರುವೆ ಗೂಡು ಕಟ್ಟುವಾಗ ಬಗ್ಗಿಸಬೇಕಾದ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸಿ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದ ಕೆಲವೇ ಕ್ಷಣಗಳಲ್ಲಿ ಪೊಟ್ಟಣದ ರೂಪದಲ್ಲಿ ಗೂಡನ್ನು ತಯಾರಿಸ್ತವೆ. ಇನ್ನು ಕಂಸನಿಗಿದ್ದ ರಾಜಕೀಯ ಅಭಿಪ್ರಾಯವೇನು ಅಂತ ಕೇಳಿದರು. ಕಂಸನ ಪ್ರಕಾರ ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು, ನಮ್ಮನ್ನು ನಾವು ಕೂಡ ನಂಬದೆ ಎಲ್ಲರ ಮೇಲೆ ಕಣ್ಣಿಟ್ಟಿರಬೇಕು ಅನ್ನೋದು ಇತ್ತು. ಇನ್ನು ಜಾತಿ, ಧರ್ಮ, ಲಿಂಗಭೇದವಿಲ್ಲದೆ ಆಚರಿಸುವ ಹಬ್ಬಗಳಾವುವು ಅಂತ ಕೇಳಿದ್ದಾರೆ. ಸೊ ಜಾತಿ, ಧರ್ಮ, ಲಿಂಗಭೇದವಿಲ್ಲದೆ ಆಚರಿಸುವ ಹಬ್ಬಗಳೆಂದರೆ ಅವು ರಾಷ್ಟ್ರೀಯ ಹಬ್ಬಗಳು. ಅವುಗಳೆಂದರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಮತ್ತು ಗಾಂಧಿ ಜಯಂತಿ ಅನ್ನೋದನ್ನು ನೀವು ಬರಿಬೋದು. ಇನ್ನು ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇತ್ತು. ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಯಿತು. ಆದ್ದರಿಂದ ಪಟ್ಟದಾನೆಗೆ ಕುಸುಮ ಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕುವುದೋ ಅವರನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆ ನೀಡಿದರು ಅಂತ ಇತ್ತು. ಇನ್ನು ಸಂಕೋಲೆ ಬಗ್ಗೆ ಕಂಸ ಏನೆಂದು ಹೇಳುತ್ತಾನೆ ಅಂತ ಪ್ರಶ್ನೆ ಇತ್ತು. ಉತ್ತರ: ಕಂಸನು ತಾನು ಹಾಕಿರುವ ಸಂಕೋಲೆಯನ್ನು 100ಕ್ಕೆ 100ರಷ್ಟು ಶುದ್ಧ ಅಪರಂಜಿಯಿಂದಲೇ ಮಾಡಿಸಿ ಕೈಗೆ 2 ಎಳೆ ಕಾಲಿಗೆ 1 ಎಳೆ ಮಾಡಿಸಿ ಹಾಕಿರುಕೊಳ್ಳೋದಾಗಿ ತಿಳಿಸ್ತಾನೆ. ಇನ್ನು ಕವಿಯ ಸ್ಥಳಕಾಲ ಕೃತಿಗಳನ್ನು ಪರಿಚಯ ಮಾಡಿಕೊಡಬೇಕು. 2 ಅಂಕದ ಪ್ರಶ್ನೆ. DS ಕರ್ಕಿ. ಕವಿ DS ಕರ್ಕಿ ಅವರು 1907 ಡಿಸೆಂಬರ್ 15ರಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ, ನಮನ, ಬಣ್ಣದ ಚೆಂಡು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಪದ್ಯಭಾಗ ಪೂರ್ಣ ಮಾಡಬೇಕು. 2 ಅಂಕದ ಪ್ರಶ್ನೆ. ಜಾತಿ ಮತಗಳ ಹುಟ್ಟು ರುಹಿ ಮನುಜ ಮತ ಮೆರೆಸುವೆವು 3 ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮನಾವು ಮನದುಂಬಿ ದನಿಯತ್ತಿ ಹಾಡುವೆವು ಬಿಡುಗಡೆಯ ಒಕ್ಕರಲ ಹಾಡು ಅಂತ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ವಿವರಣೆಯನ್ನು ಮಾಡಬೇಕು. 2 ಅಂಕ, ಕೇವಲ 1 ಪ್ರಶ್ನೆ. ಬಾಲನಿವ ನಿನ್ನದಿರು ದುಗುಡುವ ತಾಳಲಾಗದ ಬೊಪ್ಪ ಅಂತ ಇದೆ. ಸೊ ಈ ಮಾತು ಅಭಿಮನ್ಯು ದುರ್ಯೋಧನನಿಗೆ ಹೇಳ್ತಾನೆ. ಸಂದರ್ಭ: ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಯನ ಬಳಿ ಅಪ್ಪನೇ ಕೇಳುವಾಗ ಈ ಮಾತನ್ನು ಹೇಳ್ತಾನೆ ಅನ್ನೋದನ್ನು ನೀವು ಸ್ವಾರಸ್ಯದಲ್ಲಿ ವಿವರಣೆಯನ್ನು ಕೊಡಬೇಕು. 4 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ಫಸ್ಟ್ ಇತ್ತು, ಕೆಳಗಿನ ಪದ್ಯದ ಭಾವವನ್ನು ನಿಮ್ಮದೇ ಶೈಲಿಯಲ್ಲಿ ಬರಿಬೇಕಾಗಿತ್ತು. ಜನಪ್ರಣಗಿಗೆ ಮುಗಿದು ಮನಿದು ಕೈ ಮುಗಿದನೆಗೆ ಬೆಸಸೆ ತಾ ಬಲ್ಲೇನು ಮಹಾಹೂವದೊಳಗೆ ಪದ್ಮವ್ಯೂಹ ಭೇದನವ ಅಂತ ಇತ್ತು. ಆನ್ಸರ್ ಏನಿದೆ ಅಂದರೆ, ರಾಜನ ಪಾದಗಳಿಗೆ ನಮಸ್ಕರಿಸಿ ನನಗೆ ಅಪ್ಪನೆ ನೀಡಿ ತಂದೆ, ನನಗೆ ಆ ಚಕ್ರವ್ಯೂಹವನ್ನು ಭೇದಿಸೋ ಬಗ್ಗೆ ಗೊತ್ತಿದೆ ಅಂತ ಏನಿದೆ. ಸೊ ಟೋಟಲ್ ವಿವರಣೆ ಇದೆ. ಸೊ ಅದರಲ್ಲಿ ನೀವು ಫಸ್ಟ್ ಏನು ಬರಬೇಕು, ಆಯ್ಕೆ ಬರಬೇಕು. ಅಂದರೆ ಈ ಒಂದು ಸಾಲುಗಳನ್ನು ಯಾವ ಪದ್ಯದಿಂದ ಆಯ್ಕೆ ಮಾಡಿದ್ದೀವಿ, ಆಮೇಲೆ ಇದರದರ್ತಕ್ಕಂಥ ವಿವರಣೆ. ಸೊ ಲಾಸ್ಟ್ ಏನು ಬರೀಬೇಕಪ್ಪ ಅಂದರೆ ಮೌಲ್ಯ ಅಂತ ಬರೀಬೇಕು. ಸೊ ಇಲ್ಲಿ ಯಾವ ಒಂದು ಮೌಲ್ಯ ಅಡಗಿದೆ ಅನ್ನೋದನ್ನು ನೀವೇನು ಮಾಡಬೇಕು, ಸೊ ಕಂಪ್ಲೀಟಾಗಿ ಬರೆದ್ರೆ ನಿಮಗೆ ಅಂಕಗಳು ಕೊಡ್ತಾರೆ. ಇನ್ನು ಲಾಸ್ಟ್ ಇತ್ತು, ಕಾಡನ್ನು ನಾಶ ಮಾಡೋದ್ರಿಂದ ಆಗುವ ದುಷ್ಪರಿಣಾಮಗಳನ್ನು 5-6 ವಾಕ್ಯಗಳಲ್ಲಿ ವಿವರಿಸಿರಿ. ಎಸ್, ಹಕ್ಕಿಗಳು ಬೇರೆ ತಾನ ಹುಡುಕಿಕೊಳ್ಳುತ್ತವೆ, ಮೇವಿಲ್ಲದೆ ಚಿಗರೆಗಳು ಮಾಯವಾಗುತ್ತವೆ, ಚಿಗರೆಗಳನ್ನು ಬೇಟೆಯಾಡಿ ಜೀವಿಸುತ್ತಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗುತ್ತದೆ, ಅವಿತುಕೊಳ್ಳಲು ಮರ ಇಲ್ಲದೆ ತೋಳಕರಡಿಗಳು ಓಡಿ ಹೋಗುತ್ತವೆ, ಹಣ್ಣು ಹಂಪಲ ಸಿಗದಿದ್ದರಿಂದ ಇನಚಿ ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ, ಬೋಳು ಮಾಡಿದ ಕಾಡಿನಿಂದ ಇಲಿಗಳನ್ನು ನಂಬಿದ್ದ ಹಾವುಗಳು ಹೊರಡುತ್ತವೆ, ಕೊರೆಯುವ ಚಳಿ, ಸುಡು ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಈ ಥರ ವಿಶ್ಲೇಷಣೆ ಹಾಳೆಯನ್ನು ಕೂಡ ನಾವೇನು ಮಾಡಿದ್ದೀವಿ, ಟೋಟಲ್ ಆಲ್ 24 ಕ್ವಶನ್ಸ್ ಹಾಕಿದ್ದೀವಿ. ಸೊ 7ನೇ ತರಗತಿ ಕನ್ನಡ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2 ಮಾರ್ಚ್ 2026 ಪ್ರಶ್ನವಾರು ವಿಶ್ಲೇಷಣೆ. ಸೊ ಘಟಕ: ಉದ್ದಿಷ್ಟ, ನಿರ್ದಿಷ್ಟ, ಅಂಕ, ಪ್ರಶ್ನಾವಿಧಿ, ಕ್ಲಿಷ್ಟತೆ ಮಟ್ಟ, ಸಮಯ. ಮೊದಲ ಪ್ರಶ್ನೆ ಬಿಲ್ಲ ಹಬ್ಬ ಒಂದು ಪಾಠದ್ದು, ಅದರ ಉದ್ದಿಷ್ಟ, ಅರಿವು. ಸೊ ನೆಕ್ಸ್ಟ್ ಅದು ಬಂದ್ಬಿಟ್ಟು ಏನಿದೆ ಅಂತಂದರೆ ನಿರ್ದಿಷ್ಟ ಗುರುತಿಸ್ತಾನೆ, ಅಂಕ 1 ಇದೆ, ಪ್ರಶ್ನೆ ವಿಧ ಬಹು ಆಯ್ಕೆ, ಕ್ಲಿಷ್ಟತೆ ಮಟ್ಟ ಸರಳ ಇದೆ, ಸಮಯ 2 ನಿಮಿಷ ಅನ್ನೋದನ್ನು ನೀವೇನು ಮಾಡ್ಬೋದಿತ್ತು, ಬರಿಬೋದು. ಇಷ್ಟು ಆಲ್ ಕ್ವಶನ್ ಪೇಪರ್ಗಳು ನಮಗೆ ಬರೀ ಸಿಗ್ತವೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಜಸ್ಟ್ ನಂಬರ್ ಶೇರ್ ಮಾಡ್ತೀನಿ, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.